ಪಹಲ್ಗಾಮ್ ಅಟ್ಯಾಕ್ ಆದಾಗ 28 ಜನ ಮೃತಪಟ್ಟಿದ್ರು ಅಂತ ಕೇಳಿ ಇಡೀ ದೇಶವೇ ನೋವನ್ನ ಹಂಚಿಕೊಂಡಿತ್ತು. ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನಮ್ಮ ಎಲ್ಲಾ ಸೋದರ ಸೋದರಿಯರು ಜೀವ ಕಳ್ಕೊಂಡಿದ್ದು ನೋಡಿ ನಾವೆಲ್ಲ ಸಾಕಷ್ಟು ದುಃಖ ಪಟ್ವಿ. ನಿನ್ನೆ 12 ಜೂನ್ 2025 ನೋಡಿದ್ರೆ ಒಂದೇ ದಿನ 2 ಭೀಕರ ಘಟನೆಗಳು. ಒಂದು ಕಡೆ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ಆಗಿದ್ದಾದ್ರೆ ಇನ್ನೊಂದು ಕಡೆ ಡೆಲ್ಲಿಯಲ್ಲಿ ಟ್ರೈನ್ ಒಂದು ಟ್ರ್ಯಾಕ್ ಅನ್ನು ತಪ್ಪಿ ಬಿದ್ದಿದೆ. ಲಂಡನ್ ನ ಗ್ಯಾಟ್ವಿಕ್ ಗೆ ತಳ್ತಾ ಇದ್ದ ಏರ್ ಇಂಡಿಯಾ ಫ್ಲೈಟ್ ಆದ ಬೋಯಿಂಗ್ 787 ಡ್ರೀಮ್ ಲೈನರ್ AI-171 ನಿನ್ನೆ ಮಧ್ಯಾಹ್ನ 1:40ಕ್ಕೆ 169 ಭಾರತೀಯರು, 53 ಬ್ರಿಟಿಷರು, 7 ಪೋರ್ಚುಗೀಸ್, 1 ಕೆನಡಿಯನ್ ನ್ಯಾಷನಲ್ಸ್, 12 ಕ್ರೂ ಮೆಂಬರ್ಸ್ ಜೊತೆ ಒಟ್ಟಾರೆ 242 ಜನರನ್ನ ಹತ್ತಿಸಿಕೊಂಡು ಅಹಮದಾಬಾದ್ ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಹೊರಡುತ್ತೆ. ಟೇಕ್ ಆಫ್ ನ ವಿಜುವಲ್ ನೀವು ಈಗ ಸ್ಕ್ರೀನ್ ಮೇಲೆ ನೋಡಬಹುದು. ಟೇಕ್ ಆಫ್ ಆಗಿ 5 ನಿಮಿಷದಲ್ಲಿ ಇಂಜಿನ್ ಫೇಲ್ ಆಗುತ್ತೆ. ಆಗ ಫ್ಲೈಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತೆ ಫಸ್ಟ್ ಆಫೀಸರ್ ಕ್ಲಿವರ್ ಕುಂಡರ್ ಅವರು ಮೇಡೆ ಕಾಲ್ ಅನ್ನ ಮಾಡ್ತಾರೆ. ಆದ್ರೆ ಯಾರು ಇದಕ್ಕೆ ರೆಸ್ಪಾಂಡ್ ಮಾಡಿರಲ್ಲ. ಮೆಘಾನಿ ನಗರ್ನ ಬಿಜೆ ಮೆಡಿಕಲ್ ಕಾಲೇಜ್ ಮೇಲೆ ಹೋಗಿ ಕ್ರಾಶ್ ಆಗುತ್ತೆ. ಇದು ಆಗಿದ ತಕ್ಷಣ ಅಲ್ಲಿ ಸಾಕಷ್ಟು ಬೆಂಕಿ ಮತ್ತೆ ಹೊಗೆ ಮೇಲೆ ಎದೋಳೋದನ್ನ ನೋಡಲಾಗಿತ್ತು ಅಂತ ಅಲ್ಲಿನ ಸ್ಥಳೀಯರು ಹೇಳ್ಕೊಂತಾರೆ. ಇದು ಆದ ತಕ್ಷಣ ರೆಸ್ಕ್ಯೂ ಟೀಮ್ ಅನ್ನ ಹಾಜರ್ ಮಾಡ್ತಾರೆ. ಈ ಸಮಯದಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಮತ್ತೆ ಘಟನೆ ನಡೆದ ಸ್ಥಳೀಯ ರೋಡ್ ಗಳನ್ನ ಬಂದ್ ಮಾಡಲಾಗಿತ್ತು. ಈ ಪ್ಲೇನ್ ಹೋಗಿ ಬಿಜೆ ಮೆಡಿಕಲ್ ಕಾಲೇಜ್ ನ ಹೊಡೆದಿರುತ್ತೆ. ಅದರಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋದ ವಿದ್ಯಾರ್ಥಿಗಳಲ್ಲಿ 5 ಜನ ಸಾವನ್ನಪ್ಪಿರ್ತಾರೆ. ಅಲ್ಲಿ ಇದ್ದ ಮಿಕ್ಕಿದ ಗಾಯಗೊಂಡ ವಿದ್ಯಾರ್ಥಿಗಳನ್ನ ಅಹಮದಾಬಾದ್ ನ ಸಿವಿಲ್ ಹಾಸ್ಪಿಟಲ್ಗೆ ತರಳಿಸಿ ಚಿಕಿತ್ಸೆ ಕೊಡಲಾಗಿರುತ್ತೆ. ಅಲ್ಲಿ ಸ್ಟ್ರೆಚರ್ ಗಳು ಕೂಡ ಇಲ್ದಿರ ಗಾಯಗೊಂಡವರನ್ನ ಕಾಟ್ ಗಳಲ್ಲಿ ಕರೆದೊಯ್ಯಲಾಗಿರುತ್ತೆ. ಫ್ಲೈಟ್ ಒಳಗಡೆ ಇದ್ದ ಅಷ್ಟು ಜನರಲ್ಲಿ 40 ವರ್ಷದ ಬ್ರಿಟಿಷ್ ಸಿಟಿಸನ್ ಆಗಿರೋ ವಿಶ್ವಾಸ್ ಕುಮಾರ್ ರಮೇಶ್ ಅನ್ನೋ ಅವರು ಮಾತ್ರ ಫ್ಲೈಟ್ ಇಂದ ಜಿಗಿದು ಸಣ್ಣ ಗಾಯಗಳೊಂದಿಗೆ ಜೀವಂತವಾಗಿ ಉಳಿದಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಟೇಕ್ ಆಫ್ ಆದ 30 ಸೆಕೆಂಡ್ಸ್ ನಂತರ ಜೋರಾಗಿ ಶಬ್ದ ಬಂದು ಇಂಜಿನ್ ಫೇಲ್ ಆಗಿ ಪ್ಲೇನ್ ಕ್ರಾಶ್ ಆಗಿದೆ ಅಂತ ಗೊತ್ತಾಗಿದೆ. ನಾನು ಎದ್ದ ತಕ್ಷಣ ನನ್ನ ಪಕ್ಕದಲ್ಲಿ ಬರೀ ಮೃತದೇಹಗಳು ಇದ್ವು. ಭಯ ಆಗಿ ಅಲ್ಲಿಂದ ಎದ್ದು ಓಡಿ ಹೋದೆ. ಯಾರೋ ಅಲ್ಲಿಂದ ನನ್ನ ಹಿಡಿದು ಆಂಬ್ಯುಲೆನ್ಸ್ ಅಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾರೆ. 20 ವರ್ಷ ಇವರು ಲಂಡನ್ ಅಲ್ಲಿ ಇದ್ದು ಇಲ್ಲಿ ಡಿಯು ಅನ್ನೋ ಜಾಗನ ನೋಡಿ ಅವರ ಸಂಬಂಧಿಕರನ್ನ ಮೀಟ್ ಮಾಡಿ ಇವರ ಸಹೋದರರಾದ ಅಜಯ್ ಜೊತೆ ವಾಪಸ್ ಲಂಡನ್ಗೆ ಹೋಗ್ತಿದ್ರಂತೆ. ಆದ್ರೆ ಈಗ ಅಜಯ್ ನನಗೆ ಸಿಕ್ತಿಲ್ಲ, ಅವನನ್ನ ಹುಡುಕಿ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಪ್ರತೀಕ್ ಜೋಶಿ ಅನ್ನೋ ಅವರು 6 ವರ್ಷಗಳಿಂದ ಸಾಫ್ಟ್ವೇರ್ ಪ್ರೊಫೆಷನಲ್ ಆಗಿ ಲಂಡನ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ತನ್ನ ಕುಟುಂಬವನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಲೈಫ್ ಸೆಟಲ್ ಮಾಡ್ಕೋಬೇಕು ಅಂತ ಇಷ್ಟು ವರ್ಷ ಕ್ಲಿಯರೆನ್ಸ್ ಗೋಸ್ಕರ ಕಾದು ಇವಾಗ ಕ್ಲಿಯರೆನ್ಸ್ ಸಿಕ್ತು ಅಂತ ಅವರ ಪತ್ನಿ ಮತ್ತೆ ತಮ್ಮ 3 ಮಕ್ಕಳನ್ನ ಕರ್ಕೊಂಡು ಫ್ಲೈಟ್ ಅನ್ನ ಹತ್ತಿದ್ರಂತೆ. ಇವರ ಪತ್ನಿ ಕೋಮಿ ವ್ಯಾಸ್ ಅನ್ನೋ ಅವರು ತಮ್ಮ ಡಾಕ್ಟರ್ ಕೆಲಸಕ್ಕೆ 2 ದಿನ ಹಿಂದೆ ರೆಸಿಗ್ನೇಷನ್ ಕೊಟ್ಟು ಪತಿ ಜೊತೆ ಖುಷಿಯಾಗಿ ಲಂಡನ್ಗೆ ಹೊರಡಿದ್ರಂತೆ. ಆ ಖುಷಿಯ ಸಂದರ್ಭದಲ್ಲಿ ಒಂದು ಸೆಲ್ಫಿಯನ್ನ ಹಿಡಿದು ಸಂಬಂಧಿಕರಿಗೆ ಕೂಡ ಕಳಿಸಿದ್ರಂತೆ. ಇದೇ ಪ್ಲೇನ್ ಅಲ್ಲಿ ಗುಜರಾತ್ ನ ಮಾಜಿ ಸಿಎಂ ಆದ ವಿಜಯ್ ರೂಪಾನಿ ಅವರು ಕೂಡ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇವರ ಕಾರ್ಗಳಲ್ಲಿ, ಟೂ ವೀಲರ್ ಗಳಲ್ಲಿ 1206 ಅನ್ನೋದು ಲಕ್ಕಿ ನಂಬರ್ ಅಂತ ಹೇಳಿ ಎಲ್ಲಾ ಗಾಡಿಗಳಿಗೂ ಹಾಕೊಂಡಿದ್ರಂತೆ. ಆದ್ರೆ ಇದೇ ನಂಬರ್ ಇವರ ಅಂತ್ಯಕ್ಕೆ ಕೂಡ ಇವತ್ತು ಕಾರಣವಾಯಿತು. ಸ್ಕ್ರೀನ್ ಮೇಲೆ ಅವರ ಕೊನೆಯ ಪಿಕ್ಚರ್ ಕೂಡ ನೋಡಲಾಗಿರುತ್ತೆ. ಭೂಮಿ ಚೌಹಾಣ್ ಅನ್ನೋ ಅವರು ಏರ್ಪೋರ್ಟ್ ಗೆ 10 ನಿಮಿಷ ಲೇಟ್ ಆಗಿ ಹೋಗಿದ್ದರಿಂದ ಫ್ಲೈಟ್ ಅನ್ನ ಮಿಸ್ ಮಾಡಿರ್ತಾರೆ. ನನ್ನ ಅದೃಷ್ಟದಿಂದ ನಾನು ವಿಮಾನ ಹತ್ತೋದು ತಡೆಯಾಗಿ ನಾನು ಇವತ್ತು ಜೀವಂತವಾಗಿ ಇದ್ದೀನಿ ಅಂತ ಹೇಳ್ತಾರೆ. ಪ್ಲೇನ್ ಅನ್ನ ಹತ್ತೋ ಮುಂಚೆ 2 ಬ್ರಿಟಿಷ್ ಪ್ರಜೆಗಳು ಏರ್ಪೋರ್ಟ್ ಇಂದ ಲೈವ್ ವಿಡಿಯೋದಲ್ಲಿ ನಾವು ತುಂಬಾ ಸಂತೋಷದಿಂದ ಮತ್ತೆ ಶಾಂತಿಯಿಂದ ವಾಪಸ್ ಹೋಗ್ತಾ ಇದೀವಿ, ಗುಡ್ ಬೈ ಇಂಡಿಯಾ, ಥ್ಯಾಂಕ್ ಯು ಇಂಡಿಯಾ ಅಂತ ಹೇಳಿ ಲೈವ್ ಸ್ಟ್ರೀಮ್ ಮಾಡಿರ್ತಾರೆ. Going back happily calm. We are in the airport, just boarding. Goodbye India. Goodbye. Thank 10-hour flight back to England. What's your biggest takeaway, Jamie? ಘಟನೆ ಆದ ಸ್ವಲ್ಪ ಹೊತ್ತಿನ ನಂತರ ಹಾಸ್ಪಿಟಲ್ ಹೊರಗಡೆ ಬಾಧಿತರ ಕುಟುಂಬಗಳು ನೋವಿನಿಂದ ದೇಹಗಳನ್ನ ಹುಡುಕ್ತಾ ಇದ್ದಿದ್ದನ್ನ ನೋಡಲಾಗಿತ್ತು. ಅಲ್ಲಿನ ಡಾಕ್ಟರ್ಸ್ ಕೂಡ ಇಂತಹ ಸಾಮೂಹಿಕ ಅಪಘಾತ ನಾವು ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾರೆ. ಇದೇ ಫ್ಲೈಟ್ ಅನ್ನ ಆಕಾಶ್ ವತ್ಸ ಅನ್ನೋರು ಕ್ರಾಶ್ ಆಗೋಕೆ 2 ಅವರ್ ಮುಂಚೆನೆ ಇದರಲ್ಲಿ ಪ್ರಯಾಣ ಮಾಡಿ ಇದರಲ್ಲಿ ಇದ್ದ ಇಶ್ಯೂಸ್ ಎಲ್ಲ ನೋಡಿ ಏರ್ ಇಂಡಿಯಾಗೆ ರಿಪೋರ್ಟ್ ಮಾಡ್ಬೇಕು ಅಂತ ವಿಡಿಯೋಸ್ ಕೂಡ ಹಿಡಿದಿರಿದ್ರಂತೆ. ಇವಾಗ್ಲೇ ಅಲ್ಲ, ಮುಂಚೆ ಕೂಡ ಏರ್ ಇಂಡಿಯಾ ಫ್ಲೈಟ್ ಗಳಲ್ಲಿ ಸಾಕಷ್ಟು ಇಶ್ಯೂಸ್ ಇದೆ ಅಂತ ತುಂಬಾ ಜನ ಕಂಪ್ಲೇಂಟ್ ಕೊಡ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಎಲ್ಲ ಫ್ಲೈಟ್ ಗಳು ಹಳೇದಾಗಿರೋದು ಅಂತ ಕೂಡ ಗೊತ್ತಾಗ್ತಾ ಇದೆ. We are almost about to taxi, but this AC is not working. Look at everyone, and it's so many people. They are using these magazines. AC is not working at all. And as usual, your TV screens are also not working. Neither this button for calling the cabin crew. ಈ ವಿಷಯ ಗೊತ್ತಾಗಿದ ತಕ್ಷಣ ಟಾಟಾ ಗ್ರೂಪ್ ಅಂದ್ರೆ ಏರ್ ಇಂಡಿಯಾದ ಪೇರೆಂಟ್ ಕಂಪನಿ ನೋವು ತಿಂದ ಕುಟುಂಬಗಳಿಗೆ 1 ಕೋಟಿ ನೀಡುವುದಾಗಿ ಘೋಷಿಸಿದೆ. ಗಾಯಗೊಂಡವರಿಗೆ ಕೂಡ ಪೂರ್ತಿ ಚಿಕಿತ್ಸೆ ಕೊಡಿಸಿ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಬಿಲ್ಡಿಂಗ್ ನ ಕೂಡ ಸರಿ ಮಾಡೋದಾಗಿ ಹೇಳಿದೆ. ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ವಿಮಾನ ಅಪಘಾತಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳಲಾಗ್ತಿದೆ. ಫ್ಲೈಟ್ ಒಳಗಡೆ ಇದ್ದ ಎಲ್ಲಾ ಜನರ ಹೆಸರಿನ ಲಿಸ್ಟ್ ಅನ್ನು ಕೂಡ ಏರ್ ಇಂಡಿಯಾ ರಿಲೀಸ್ ಮಾಡಿದೆ. ತನಿಖೆ ಶುರುವಾಗಿದೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ತನಿಖೆ ನಂತರ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಅಧಿಕಾರಿಗಳು ಹೇಳ್ತಾರೆ. ಇದೆಲ್ಲ
ಇದೆಲ್ಲ ಆದ ನಂತರ ಸಂಜೆ 4 ಗಂಟೆಗೆ ಮತ್ತೆ ಏರ್ಪೋರ್ಟ್ ಆಪರೇಷನ್ಸ್ ಅನ್ನ ಪ್ರಾರಂಭಿಸಲಾಗಿತ್ತು. ಪ್ಲೇನ್ ಅಲ್ಲಿ 1.25 ಲಕ್ಷ ಲೀಟರ್ ಫ್ಯೂಯಲ್ ಇದ್ದಿದ್ದರಿಂದ ಹೈ ಟೆಂಪರೇಚರ್ಸ್ ಇಂದ ಯಾವುದೇ ಜೀವವನ್ನ ನಾವು ಉಳಿಸೋಕೆ ಆಗಿಲ್ಲ ಅಂತ ಅಮಿತ್ ಶಾ ಅವರು ಹೇಳ್ತಾರೆ. 1988ರಲ್ಲಿ ಕೂಡ ಅಹಮದಾಬಾದ್ ಅಲ್ಲಿ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ಆಗಿರುತ್ತೆ. ಅದರಲ್ಲಿ 137 ಜನರ ಪ್ರಾಣ ತಗೊಂಡಿರುತ್ತೆ. ಹಿಸ್ಟರಿ ಮತ್ತೆ ರಿಪೀಟ್ ಆಗಿದೆ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಘಟನೆ ಆದ ಸ್ವಲ್ಪ ಹೊತ್ತಲ್ಲೇ ಟಾಟಾ ಗ್ರೂಪ್ ನ ಶೇರ್ಸ್ ಎಲ್ಲ ಉರುಳಿದ್ದು ಕೂಡ ನೋಡಲಾಗಿತ್ತು. ಇನ್ನೊಂದು ಕಡೆ ಡೆಲ್ಲಿಯಿಂದ ಗಾಜಿಯಾಬಾದ್ ಹೋಗ್ತಿದ್ದ 64419 ಟ್ರೈನಿನ 4 ಕೋಚ್ಗಳು ಶಿವಾಜಿ ಬ್ರಿಡ್ಜ್ ಹತ್ರ ಡೀರೇಲ್ ಆಗಿ ಟ್ರ್ಯಾಕ್ ಇಂದ ಆಚೆ ಬಂದ್ಬಿಟ್ಟಿದೆ. ಅದೇ ಯಾವುದೇ ರೀತಿಯ ಜೀವಹಾನಿ ಆಗಿಲ್ಲ ಅನ್ನೋದು ಇದರಲ್ಲಿ ಒಂದು ಒಳ್ಳೆಯ ವಿಚಾರ. ಎಷ್ಟೋ ಕನಸುಗಳು, ಸಂತೋಷದಿಂದ ಎಲ್ಲರೂ ಆ ಫ್ಲೈಟ್ ಅನ್ನು ಹತ್ತಿರ್ತಾರೆ. ಇದೆಲ್ಲ ನೋಡ್ತಿದ್ರೆ ಕಾಲಕ್ಕೆ ಕರುಣನೇ ಇಲ್ವಾ? ಬೆಲ್ಗಾಮ್ ಆಗ್ಲಿ, ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಗ್ಲಿ, ಇವತ್ತು ಈ ಫ್ಲೈಟ್ ವಿಚಾರ ಆಗ್ಲಿ, ಇಷ್ಟು ಜನರನ್ನ ಬಲಿ ತಗೋತಾ ಇದೆ ಅಂತ ಅನ್ಸುತ್ತೆ. ಜೀವನ ಯಾವುದೇ ಕ್ಷಣದಲ್ಲಿ ಬದಲಾವಣೆ ಆಗ್ಬೋದು. ನಾಳೆಯ ಭರವಸೆಯಲ್ಲಿ ಇವತ್ತು ಬದುಕೋದನ್ನ ಮರ್ತು ಬಿಡ್ತೀವಿ. ಅದರಿಂದ ಇವತ್ತು ನಾವು ಆದಷ್ಟು ಖುಷಿಯಾಗಿರ್ಬೇಕು ಅಂತ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ನಮ್ಗೆ ನೆನಪು ಮಾಡ್ತಾನೆ ಇರ್ತವೆ. ಜೀವ ಕಳ್ಕೊಂಡವರ ಆತ್ಮಗಳಿಗೆ ಶಾಂತಿ ಸಿಗಲಿ, ಮತ್ತೆ ಅವರ ಕುಟುಂಬಗಳಿಗೆ ನಮ್ಮ ಸಂತಾಪವನ್ನ ಸಲ್ಲಿಸ್ತಾ ಇನ್ನು ಮುಂದೆ ಈ ರೀತಿ ಘಟನೆಗಳು ಆಗದೇ ಇರಲಿ ಹಾಗೂ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹಾರೈಸೋಣ. ಹಾಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.